ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಿಯಕರನಿಗೆ ಬೆಂಕಿ ಇಟ್ಟು ಕೊಂದಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಮುಖವಾಗಿ ಅಸಲಿಗೆ ಪ್ರಿಯತಮೆ ಪ್ರಿಯಕರನ್ನ ಇಷ್ಟು ಭೀಕರವಾಗಿ ಹತ್ಯೆ ಮಾಡೋದಕ್ಕೆ ಕಾರಣ ಏನು, ಆ ಕುರಿತ ಡೀಟೇಲ್ಸ್ ಇದು. 1 ವರ್ಷದಿಂದ ಪ್ರೀತಿಸಿ ಈಗ ಆ ಪ್ರೀತಿಗೆ ಕೊಳ್ಳಿ ಇಟ್ಟಿದ್ಯಾಕೆ ಆಕೆ? ಲವ್ ಮಾಡಿ ತನ್ನ ಪ್ರೀತಿಗೆ ಕೈ ಕೊಡಲು ಮುಂದಾಗಿದ್ನ ಪ್ರಿಯಕರ ಕಾಕಿ ಮುಂದೆ ಸ್ಫೋಟಕ ಸತ್ಯವನ್ನ ಹೊರಹಾಕಿದ್ಲಂತೆ. ಪ್ರೀತಿ ಕೊಂದ ಪ್ರಿಯತಮೆ ಪ್ರೀತಿಸಿದವರನ್ನೇ ಬೆಂಕಿ ಹಚ್ಚಿ ಕೊಲ್ಲುವಷ್ಟು ಆಕೆಗೇನಿತ್ತು ಅಂತದ್ದೊಂದು ಸಿಟ್ಟು. ಬ್ಯಾಡ್ರಹಳ್ಳಿಯಲ್ಲಿ ಪ್ರಿಯಕರನಿಗೆ ಬೆಂಕಿ ಇಟ್ಟಿದ್ದೇಕೆ ಪ್ರೇಯಸಿ ಅನ್ನುವಂತಹ ಪ್ರಶ್ನೆಗೆ ಆಕೆ ಶಾಕಿಂಗ್ ಉತ್ತರ ಕೊಟ್ಟಿದ್ದಾಳಂತೆ. ಪೊಲೀಸರ ತನಿಖೆ ಸಂದರ್ಭದಲ್ಲಿ 1 ವರ್ಷದಿಂದ ಇಬ್ರು ಕೂಡ ಪ್ರೀತಿ ಮಾಡ್ತಾ ಇದ್ರು. ಪ್ರೀತಿ ಮಾಡಿದ ಹುಡುಗನನ್ನ ಇಷ್ಟು ಕಠೋರವಾಗಿ ಕೊಲ್ಲೋದಕ್ಕೆ ಏನಾದ್ರೂ ಕಾರಣ ಇತ್ತಾ? ಇದು ಪೊಲೀಸರಿಗೆ ತಲೆ ಕೆಟ್ಟಿರುವಂತಹ ಒಂದು ವಿಚಾರ. ಹಂಗಾಗಿ ಅದನ್ನ ಪ್ರಶ್ನೆ ಮಾಡಿ ವಿಚಾರಣೆಗೆ ಒಳಪಡಿಸಿದಾಗ ಆಕೆ ಕೊಟ್ಟಿರುವಂತಹ ಉತ್ತರ ಏನು? 1 ವರ್ಷದಿಂದ ಪ್ರೀತಿ ಪ್ರೇಮ ಅಂತ ಎಲ್ಲ ನಾಟಕ ಮಾಡಿ ಕೈ ಕೊಡೋದಕ್ಕೆ ಪ್ರಿಯಕರ ಮುಂದಾಗಿದ್ನ, ಆ ಕೋಪ ಇತ್ತ? ಬೆಂಗಳೂರಿನಲ್ಲಿ ಪ್ರಿಯಕರನಿಗೆ ಬೆಂಕಿ ಹಚ್ಚಿದ್ದ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್. ಆಗಸ್ಟ್ ನಲ್ಲಿ ಇಬ್ಬರ ಮಧ್ಯೆ ಪರಿಚಯ ಆಗುತ್ತೆ. ಫೆಬ್ರವರಿ 14ಕ್ಕೆ ಪ್ರೇಮಿಗಳ ದಿನಾಚರಣೆಯಿಂದ ಪ್ರಪೋಸ್ ಮಾಡ್ಕೊಳ್ತಾರೆ. ಪ್ರೇಮಾಳ ಲವ್ ಪ್ರಪೋಸಲ್ ಅನ್ನ ಒಪ್ಕೊಳ್ತಾನಂತೆ ಕಿರಣ್. ಪ್ರಿಯಕರನಿಗಾಗಿ ದುಬಾರಿ ಗಿಫ್ಟ್ ಅನ್ನ ಕೂಡ ಪ್ರಿಯತಮೆ ರೆಡಿ ಮಾಡಿರ್ತಾರೆ. 4.5 ಲಕ್ಷದ ಬೈಕ್, ಮೊಬೈಲ್ ಗಿಫ್ಟ್ ನೀಡ್ತೀನಿ ಅಂತ ಪ್ರೇಯಸಿ ಹೇಳಿರ್ತಾರೆ. ಅಷ್ಟರಲ್ಲಿ ಪ್ರೇಯಸಿ ಪ್ರೇಮಾಳಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ ಶುರು ಮಾಡಿದ್ನಂತೆ ಕಿರಣ್. ಇದರಿಂದ ಸಾಕಷ್ಟು ನೊಂದು ತನ್ನ ಪ್ರೀತಿಯನ್ನೇ ಕೊಲ್ಲುವ ನಿರ್ಧಾರಕ್ಕೆ ಪ್ರಿಯತಮೆ ಬಂದಿದ್ಲು. ಹಾಗಾಗಿ ಪೆಟ್ರೋಲ್ ಮತ್ತು ಸೀಮೆ ಎಣ್ಣೆ ಎರಡನ್ನ ಖರೀದಿ ಮಾಡಿ ಇಟ್ಟಿದ್ಲಂತೆ ಪ್ರೇಮ. ಮೊದಲು ಇಬ್ಬರು ಹೋಗಿ ಬೈಕ್ ನೋಡ್ಕೊಂಡು ಬಂದಿದ್ರು ಅಂತ ಹೇಳಲಾಗ್ತಾ ಇದೆ. ಬಳಿಕ ಮದುವೆ ವಿಚಾರವಾಗಿ ಮತ್ತೆ ಇಬ್ಬರ ಮಧ್ಯೆ ಗಲಾಟೆ ಜಗಳ ಆಗೋದಕ್ಕೆ ಶುರುವಾಗುತ್ತೆ. ಈ ವೇಳೆ ಕಿರಣ್ಗೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿದ್ದಾಳೆ ಪ್ರಿಯತಮೆ. ಬ್ಯಾಡರಹಳ್ಳಿ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಎಲ್ಲವನ್ನ ಕೂಡ ಆ ಸತ್ಯವನ್ನ ಬಾಯ್ಬಿಟ್ಟಿದ್ದಾಳೆ ಪ್ರೇಮ. ಯಾಕೆ ನಿನ್ನ ಪ್ರಿಯಕರನನ್ನ ಇಷ್ಟು ಭೀಕರವಾಗಿ ಹತ್ಯೆ ಮಾಡಿದೆ ಅನ್ನುವಂತಹ ಪ್ರಶ್ನೆಗೆ ಆತ ಕೈ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದ, ನನಗೆ ಮೋಸ ಮಾಡುವಂತಹ ನಿರ್ಧಾರಕ್ಕೆ ಬಂದಿದ್ದ, ಹಂಗಾಗಿ ಆತನನ್ನ ಕೊಂದೆ ಅನ್ನುವಂತಹ ವಿಚಾರವನ್ನ ಆಕೆ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಒಪ್ಕೊಂಡಿದ್ದಾಳೆ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಕಾಸ್ಟ್ಲಿ ಗಿಫ್ಟ್ ಎಲ್ಲ ಕೊಡೋದಕ್ಕೆ ರೆಡಿ ಹಾಕಿದ್ಲಂತೆ ಪ್ರಿಯತಮೆ. ಅಷ್ಟರಲ್ಲೇ ಕಿರಣ್ ಅಂತರ ಕಾಯ್ದುಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಈ ಮದುವೆ ವಿಚಾರ ಬಂದಾಗೆಲ್ಲ ಆಗಾಗ ಇಬ್ಬರ ಮಧ್ಯೆ ಜಗಳ ಆಗ್ತಾ ಇತ್ತಂತೆ. ಹಂಗಾಗಿ ಇದೇ ಜಗಳ ಪ್ರಿಯತಮನ ಜೀವ ನಿಲ್ಲೋ ಮಟ್ಟಿಗೆ ಬಂದು ನಿಂತಿದೆ. ಹಂಗಾಗಿ ಆತನನ್ನ ಭೀಕರವಾಗಿ ಕೊಂದು ಮುಗಿಸ್ತೆ ಅನ್ನುವಂತಹ ವಿಚಾರವನ್ನ ಪ್ರಿಯತಮೆ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಒಪ್ಪಿಕೊಂಡಿದ್ದಾಳೆ. ಪ್ರೀತಿ ಮಾಡಿದ ಹುಡುಗನನ್ನ ಕೊಲ್ಲುವಂತಹ ದ್ವೇಷ ಏನಪ್ಪಾ ಇತ್ತು ಅನ್ನೋದು ಬಹುತೇಕರ ಪ್ರಶ್ನೆ ಆಗಿತ್ತು. ಏನ್ ದ್ವೇಷ ಇತ್ತು ಅನ್ನೋದನ್ನ ಪೊಲೀಸರ ತನಿಖೆ ವೇಳೆ ಆ ಪ್ರಿಯತಮೆ ಬಾಯ್ಬಿಟ್ಟಿದ್ದಾಳೆ. ಅದು ಎಷ್ಟರ ಮಟ್ಟಿಗೆ ಭೀಕರವಾಗಿ, ನಾವು ಫಾರಿನ್ ರೀತಿಯಲ್ಲಿ ಪ್ರಪೋಸ್ ಮಾಡ್ಬಿಡ್ತೀನಿ ಅಂತ ಆತನನ್ನ ಮನೆಗೆ ಕರೆಸ್ಕೊಂಡು ಕೈ ಕಟ್ಟಿ ಕೈಗೆ ರೋಸ್ ಕೊಟ್ಟು ಜೊತೆಗೆ ಕಣ್ಣು ಮುಚ್ಚಿ ಕಣ್ಣಿಗೆ ಬಟ್ಟೆ ಕಟ್ಟಿ ಮೈಯಲ್ಲಿರುವಂತಹ ಬಟ್ಟೆಯನ್ನ ಬಿಚ್ಚಿಸಿ ತದನಂತರದಲ್ಲಿ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚುತ್ತಾಳೆ ಪ್ರಿಯತಮೆ ಅಂತ ಅಂದ್ರೆ ಅಷ್ಟರ ಮಟ್ಟಿಗೆ ಕೋಪ ಏನಿತ್ತು ಅನ್ನುವಂಥ ಪ್ರಶ್ನೆಗೆ ಮೋಸ ಮಾಡೋದಕ್ಕೆ ಆತ ನಿರ್ಧಾರ ಮಾಡಿದ. ಹಾಗಾಗಿ ಆತನ ಕಥೆನ ಮುಗಿಸ್ತೆ ಅಂತ ಆಕೆಯೇ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಸತ್ಯವನ್ನ ಒಪ್ಪಿಕೊಂಡಿದ್ದಾಳೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಪೊಲೀಸರ ತನಿಖೆ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ? ಬಹುತೇಕರಿಗೆ ಪ್ರಶ್ನೆ ಆಗಿತ್ತು, ತಾನು ಪ್ರೀತಿ ಮಾಡಿದ ಹುಡುಗನನ್ನ ಇಷ್ಟು ಭೀಕರವಾಗಿ ಕೊಲ್ಲುವಂತ ಮನಸ್ಸು ಆಕೆಗೆ ಯಾಕೆ ಬಂತು, ಆಕೆಗೆ ಐಡಿಯಾ ಎಲ್ಲಿಂದ ಬಂತು, ಅಂಥದ್ದೊಂದು ದ್ವೇಷ ಏನಿತ್ತು ಅನ್ನುವಂಥ ಪ್ರಶ್ನೆ ಇತ್ತು. ಹಾಗಾಗಿ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳು ಬೆಳಕಿಗೆ ಬಂದಿದೆ ಅಂತ ಇನ್ಸೈಡ್ ಮಾಹಿತಿ ಕೊಡೋದಾದ್ರೆ. ಖಂಡಿತವಾಗ್ಲೂ ಶ್ರುತಿ, ಏನಂದ್ರೆ ಈ ಒಂದು ಪ್ರಕರಣ ನಿನ್ನೆ ಏನು ಬೆಳಕಿಗೆ ಬರ್ತಿದ್ದಂತೆ ಆ ನಂತರ ಆಕೆಯನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಪ್ರೇಮಾಳನ್ನ. ಆ ನಂತರ ಕಿರಣ್ ಬಗ್ಗೆ ವಿಚಾರಿಸಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ, ಅಂದ್ರೆ ಕಳೆದ 1 ವರ್ಷಗಳಿಂದ ಅಂದ್ರೆ ಪ್ರೇಮಿಗಳ ದಿನಾಚರಣೆ ಅಂತ ದಿನ ಕೂಡ ಈಕೆ ಕೂಡ ಪ್ರಪೋಸ್ ಮಾಡಿರ್ತಾಳೆ. ಸೊ ಈಗ ಆತ ಕೂಡ ಒಪ್ಕೊಂಡಿರ್ತಾನೆ. ಕಳೆದ 1 ವರ್ಷದಿಂದ ಕೂಡ ಒಂದು ಖಾಸಗಿ ಟೆಲಿಕಾಂ ಕಂಪ್ನಿಯಲ್ಲೂ ಕೂಡ ಇಬ್ರು ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಕೆಲ ದಿನಗಳಿಂದ ಕೆಲ ತಿಂಗಳಿನಿಂದ ಆತ ಅವಾಯ್ಡ್ ಮಾಡೋದಕ್ಕೂ ಕೂಡ ಶುರು ಮಾಡಿದ
ಇದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಅಂದ್ರೆ ಆಕೆ ಕಾಸ್ಟ್ಲಿ ಆದಂತ ಗಿಫ್ಟ್ಸ್ ಆಗಿರ್ಬೋದು, ಮತ್ತೆ ಮೊಬೈಲ್ ಫೋನ್ಸ್ ಆಗಿರ್ಬೋದು, ಈ ರೀತಿಯಾದಂಥದ್ದೆಲ್ಲ ಕೊಡ್ಸೋದಕ್ಕೂ ಕೂಡ ಎಲ್ಲ ರೆಡಿ ಆಗಿರ್ತಾಳೆ. ಆದ್ರೆ ಈತ ಇತ್ತೀಚೆಗೆ ಮದುವೆ ವಿಚಾರ ಅಂತ ಬಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದ, ಮತ್ತೆ ಕಾಲ್ಸ್ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ನೆಗ್ಲೆಕ್ಟ್ ಮಾಡ್ತಾ ಇದ್ದ. ಹೀಗಾಗಿ ಆಕೆಗೂ ಕೂಡ ಇದರಿಂದ ಬೇಸತ್ತು ಹೋಗಿ ಈ ರೀತಿಯಾದಂತ ಒಂದು ನಿರ್ಧಾರ ಕೂಡ ಬಂದಿದ್ದಾಳೆ ಅಂತಾನು ಕೂಡ ಈಗಾಗಲೇ ಪೊಲೀಸರ ಮುಂದೆ ಕೂಡ ಆಕೆ ಕೂಡ ಹೇಳ್ಕೊಂಡಿರುವಂತದ್ದು. ಹೀಗಾಗಿ ನಿನ್ನೆ ಯಾರು ಮನೇಲಿ ಇರ್ಲಿಲ್ಲ, ಸೊ ಹೀಗಾಗಿ ನಾವು ವೆಸ್ಟರ್ನ್ ಸ್ಟೈಲ್ ಅಲ್ಲಿ ರೊಮ್ಯಾನ್ಸ್ ಮಾಡೋಣ ಅಂತ ಹೇಳಿ ಕೂಡ ಆಕೆ ಕರ್ಸ್ಕೊಂಡಿರ್ತಾಳೆ. ಕರ್ಸ್ಕೊಂಡಂತ ಸಂದರ್ಭದಲ್ಲಿ ಕಣ್ಣಿಗೆ ಬಟ್ಟೆನ ಕಟ್ಟಿದಲ್ ಮೊದಲಿಗೆ, ಯಾಕಂದ್ರೆ ಯಾವುದೇ ರೀತಿಯಾಗಿ ಕಾಣಿಸಬಾರ್ದು ನಾನು ಏನ್ ಮಾಡ್ತೀನಿ ಅಂತ ಹೇಳಿ ಅಂತ. ಆ ನಂತರ ಕಣ್ಣಿಗೆ ಫಸ್ಟ್ ಬಟ್ಟೆ ಕಟ್ಟಿ, ಆ ನಂತರ ಆತನ ಶರ್ಟ್ ಆಗಿರ್ಬೋದು ಮತ್ತೆ ಬೇರೆ ವಸ್ತ್ರಗಳನ್ನು ಕೂಡ ಬಿಚ್ಚಿದಾಳೆ. ಬಿಚ್ಚಾದ ನಂತರದಲ್ಲಿ ಅಂದ್ರೆ ಆತ ಮೈ ಮರಿಬೇಕು ಆ ರೀತಿಯಾಗಿ ಈತ ಕೂಡ ಆಕೆ ಏನು ಆತನ ಜೊತೆ ಕೂಡ ವರ್ತನೆ ಮಾಡಿದ್ದಾಳೆ. ಆಗ ಏಕಾಏಕಿ ಪೆಟ್ರೋಲ್ ಮತ್ತೆ ಕೆರೋಸಿನ್ ಸೀಮೆಎಣ್ಣೆ ಎರಡನ್ನೂ ಕೂಡ ತಂದು ಆತನ ಮೇಲೆ ಹಾಕಿ ಆನಂತರ ಬೆಂಕಿ ಹಚ್ಚಿದೀನಿ ಅಂತಾನು ಕೂಡ ಈಗಾಗಲೇ ಪೊಲೀಸರ ಮುಂದೆ ಕೂಡ ಏನು ವಿಚಾರವನ್ನು ಕೂಡ ಈಗಾಗಲೇ ಹೇಳ್ಕೊಂಡಿರುವಂತದ್ದು. ಸೊ ಹೀಗಾಗಿ ಪೊಲೀಸರು ಕೂಡ ಆಕೆ ಸ್ಟೇಟ್ಮೆಂಟ್ ಅನ್ನು ಕೂಡ ಈಗಾಗಲೇ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ರೆಕಾರ್ಡ್ ಮಾಡ್ಕೊಂಡು ಇವತ್ತು ಬಹುತೇಕವಾಗೂ ಕೂಡ ಕೋರ್ಟ್ ಮುಂದೆ ಕೂಡ ಆಕೆಯನ್ನ ಪ್ರೊಡ್ಯೂಸ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ವಿಚಾರಗಳು ಇನ್ನೂ ಬಾಯಿ ಬಿಡಿಸುವಂತದ್ದು ಬಾಕಿ ಇರೋದ್ರಿಂದ ಆಕೆಯನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ನಂತರ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಸದ್ಯಕ್ಕೆ ಕೆಲವೊಂದು ವಿಚಾರಗಳು ಆಕೆಯ ಬಾಯಿಂದ ಕೇಳಿದಂತ ಪೊಲೀಸರ ನಿಜಕ್ಕೂ ಕೂಡ ಭಯಾನಕವಾದಂತ ಒಂದು ಸ್ಟೋರಿ ಅಂತಾನೆ ಕೂಡ ಅವರು ಕೂಡ ಹೇಳ್ತಾ ಇರುವಂತದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಆಕೆಯನ್ನ ಇಂಟ್ರಾಗೇಷನ್ ಆದ ನಂತರದಲ್ಲಿ ಇನ್ನಷ್ಟು ವಿಚಾರಗಳು ಕೂಡ ಹೊರ ಬರುತ್ತೆ ಅಂತಾನೆ ಹೇಳ್ಬೋದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.